ಅವಾಗೆಲ್ಲ ಮೊದಲು ಮ್ಯಾರೇಜ್ ಆಗ್ಬೇಕಂತ ಹುಡುಗಿ ನೋಡ್ತಿದ್ದೋ, ಆಯ್ತದೆ ಸ್ವಲ್ಪ ದಿನದಲ್ಲಿ ಅಂದಿದ್ರು, ಅದೇ ಥರ ಆಯಿತು. ಇಲ್ಲಿ ಬಂದು ಕವಡೆಶಾಸ್ತ್ರ ಕೇಳಿದಾಗ ಆಗುತ್ತೆ ರೀಸೆಂಟಾಗೇನೆ ಅಂತ ಹೇಳಿದರು. ಅದಾದಮೇಲೆ ಆಗಿದ್ದು. ಈಗಲೂ ನಾವೇನೋ ಒಂದು ಹೊಸ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರಿಂದನೇ ಈ ದೇವಸ್ಥಾನಕ್ಕೆ ಬಂದಿದ್ದು ನಾವು. ಇನ್ನೆಲ್ಲೂ ಹೋಗಲ್ಲ, ಜಾಸ್ತಿ ಇಲ್ಲಿಗೆ ಬರೋದು. ಅಮ್ಮ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗ್ಬೇಕಂತ ಈ ವರ್ಷನೇ ಆಗುತ್ತೆ ಅನ್ನೋದಾದ್ರೆ ಬಲಕ್ ತಿರ್ಗೋ, ನಿಧಾನ ಆಗುತ್ತಾನೆ ಎಡಕ್ ತಿರ್ಗಮ್ಮ. ನಂದು 30 ಇತ್ತು, ಈಸ್ಕೊಂಡು ಹೊಟ್ಟೋಗಿದ್ರು. ಅದು 2-3 ವರ್ಷ ಆಗೋಗಿತ್ತು. ಮನೆ 30 ಲಕ್ಷ. ಅದು ಮನೆ ತೋದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು, ಫೋನ್ ಮನೆ ಇದ್ರೂ ಬೀಗ ಹಾಕೊಂಡು ಹೊಟ್ಟೋಗಿರೋರು. ಹುಡ್ಕೊಂಡು ಈಗ ಅವರೇ ಬಂದು ಕೊಟ್ಟು ನಂಗೆ ಎಲ್ಲ ಕ್ಲಿಯರ್ ಆಗಿದೆ. ನಾನು ಈ ದೇವಸ್ಥಾನ ಬಂದು 3 ತಿಂಗಳಿಗಿನೇ ಅವರೇ ಬಂದು ಮನೆ ತಕ್ಕಟ್ಟು ಸ್ವಲ್ಪ ಕೊಟ್ಟು ಕ್ಲಿಯರ್ ಆಗಿದೆ. ತೀರ್ಥ ಸ್ನಾನ ಮಾಡಿದಾಗ ತಲೆ ಮೇಲೆ ಏನೋ ಒಂದು ಭಾರ ಕೆಳಗಡೆ ಇಳ್ದಂಗಾಯಿತು. ಆ ತಲೆ ಮೇಲೆ ನೀರು ಬಿದ್ದಾಗ ತುಂಬ ಏನೋ ಒಂಥರ, ನಾವು ಅಲ್ಲಿಂದ ಬರ್ಬೇಕಾದ್ರೆ ಏನೋ ಒಂಥರ ಆಯಾಸ, ಸುಸ್ತು ಒಂಥರ ಇತ್ತು. ಈಗ ನಮ್ಮ ತಲೆ ಮೇಲೆ ಸ್ನಾನ ಮಾಡಿದ್ಮೇಲೆ ಏನೋ ಒಂದು ತಲೆ ಮೇಗಳು ಭಾರ ಕೆಳಗೆ ಇಳ್ದಂಗಾಯಿತು. ಆದರೆ ಇಲ್ಲಿ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಅಂತ ಇದೆ. ಒಳ್ಳೇದಾಗಲಿ, ಬಂದವ್ರಿಗೂ ಅಷ್ಟೇ. ಎಲ್ಲ ಕಷ್ಟ ಅನ್ನೋರು ಬಂದು ಇದು ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗಲಿ. ಹಣಕಾಸಿನ ಸಮಸ್ಯೆ, ಸ್ವಲ್ಪ ಅಮೌಂಟ್ ತಗ್ಲಾಕೊಂಡಿತ್ತು. ಇಲ್ಲಿ ಕೇಳೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದು. ನಾನು ಇಲ್ಲಿಗೆ ಬಂದಾಗ ನಾನು ಕೂತ್ಕೊಂಡೇ ಇರಲಿಲ್ಲ. ಅವ್ರು ಕೂತ್ಕೊಳಕ್ಕೆ ಮುಂಚೆನೇ ನನಗೆ ಹೇಳಿದರು, ಏನು ಸಮಸ್ಯೆಗೆ ಬಂದಿದ್ದೀರಾ, ಯಾವ ಥರ ಪ್ರಾಬ್ಲಮ್ ಇದೆ, ಏನು ಸತ್ಯ ಇದೆ ಅದನ್ನು ಡೈರೆಕ್ಟಾಗಿ ಹೇಳಿದ್ರು ಸರ್. ಅವರು 1-2 ರಿಮರಿ ಹೇಳಿದ್ರು. ನಾವು ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ರಿಸಲ್ಟು ಹತ್ರದಲ್ಲೇ ಇದೆ ಸರ್. ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ನಾನು 3ನೇ ಸಲ ಬರ್ತಿರೋದು. ಅಂದರೆ ನಾನು ಇವಾಗ ಮ್ಯಾರೇಜ್ ಆಗಿ 1.5 ಇಯರ್ ಆಗಿದೆ. ನನ್ನ ಹಸ್ಬೆಂಡು ತುಂಬ ದಿನದಿಂದ ಬರ್ತಿರ್ತಾರೆ. ನನಗೇನು ಅಷ್ಟಾಗಿ ಗೊತ್ತಿರಲಿಲ್ಲ ಇಲ್ಲೆಲ್ಲ ದೇವಸ್ಥಾನ ಇದೆ ಅಂತ. ಅಲ್ಲಿ ನ್ಯೂಸು ಬರ್ತದಲ್ಲ, ಅದ್ರಲ್ಲಿ ನೋಡಿದ್ದಿದ್ದು ಅಷ್ಟೇ, ಒಂದು ಸಲನೂ ಬಂದಿರಲಿಲ್ಲ. ಮ್ಯಾರೇಜ್ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದು. ಅವಾಗಿಂದ ಬರ್ತಾಯಿದ್ದೀನಿ. ಬಂದಮೇಲೆ ನೆಮ್ಮದಿ ಇದೆ, ಖುಷಿ ಇದೆ. ಬಂದಮೇಲೆ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೀವಿ, ಚೆನ್ನಾಗಿದ್ದೀವಿ. ಅಂದರೆ ನಮಗೆ ಅಂದ್ಕೊತೀವಲ್ವ, ಈಗ ನಮಗೆ ವ್ಯಾಪಾರ ಡಲ್ಲಿ ಇದ್ದಾಗ ನಾವು ಇಲ್ಲಿ ಬಂದು ಹೋದ್ಮೇಲೆ ಇಲ್ಲಿ ಕಾಯಿ ಎಲ್ಲ ತೊಗೊಂಡು ಹೋಗ್ತೀವಿ ನಾವು. ಇಲ್ಲಿಂದ ಬಂದು ಹೋದ್ಮೇಲೆ ನಮ್ಗೆ ಒಳ್ಳೇದಾಗಿದೆ, ತೊಗೊಂಡೋದು ಹಾಕಿದ್ಮೇಲೆ. ಅದರಿಂದ ನಮಗೆ ಲಾಸ್ ಆದಾಗೆಲ್ಲ ನಮಗೇನಾದರೂ ನೆಮ್ಮದಿ ಇಲ್ಲ ಅನಿಸ್ದಾಗೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಅವಾಗ ಅಂದರೆ ಇಲ್ಲಿ ಬರ್ತೀವಿ ದೇವಸ್ಥಾನಕ್ಕೆ. ನಮಗೆ ವ್ಯಾಪಾರ ತುಂಬ ಕಮ್ಮಿ ಇದ್ದಾಗ ಆವಾಗ ಬರ್ತೀವಿ ಇಲ್ಲಿಗೆ. ಇಲ್ಲಿ ಬಂದಾಗ ಅವರು ಕಾಯೆಲ್ಲ ಮಂತ್ರಿಸ್ಕೊಡ್ತಾರೆ, ಅದನ್ನು ತೊಗೊಂಡೋಗಿ ಕಟ್ತೀವಿ, ಪೂಜೆ ಮಾಡ್ತೀವಿ. ಗಂಧದ ಕಡ್ಡಿ ಹಚ್ಚಿ ಅದೆಲ್ಲ ಮಾಡಿದಾಗ ನಮಗೆ ಒಂದು ಸ್ವಲ್ಪ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗುತ್ತೆ ಇಲ್ಲಿ ಬಂದಮೇಲೆ. ಅವಾಗೆಲ್ಲ ಮೊದಲು ಮ್ಯಾರೇಜ್ ಆಗ್ಬೇಕಂತ ಹುಡುಗಿ ನೋಡ್ತಿದ್ದೋ, ಆಯ್ತದೆ ಸ್ವಲ್ಪ ದಿನದಲ್ಲಿ ಅಂದಿದ್ರು, ಅದೇ ಥರ ಆಯಿತು. ಮ್ಯಾರೇಜಿಗಿನ್ನ ಮುಂಚೆನೂ ಬರ್ತಿದ್ರು. ಮ್ಯಾರೇಜ್ ಫಿಕ್ಸ್ ಆಗಿರಲಿಲ್ಲ ಅಂತೆ. ಇಲ್ಲಿ ಬಂದು ಕವಡೆಶಾಸ್ತ್ರ ಕೇಳಿದಾಗ ಆಗುತ್ತೆ ರೀಸೆಂಟಾಗೇನೆ ಅಂತ ಹೇಳಿದರು. ಅದಾದಮೇಲೆ ಆಗಿದ್ದು. ಅಂದರೆ ಇವ್ರು ತುಂಬ ನಂಬ್ತಾರೆ ದೇವ್ರನ್ನ. ಬಂದಾಗೆಲ್ಲ ಇವ್ರು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ನಂಬಿಕೆ ಇವ್ರಿಗೆ ತುಂಬ. ಈಗಲೂ ನಾವೇನೋ ಒಂದು ಹೊಸ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದರಿಂದನೇ ಈ ದೇವಸ್ಥಾನಕ್ಕೆ ಬಂದಿದ್ದು ನಾವು. ಇನ್ನೆಲ್ಲೂ ಹೋಗಲ್ಲ, ಜಾಸ್ತಿ ಇಲ್ಲಿಗೆ ಬರೋದು. ಅಂದರೆ ವಿಜಯ ಕಾಳಿಯಮ್ಮ ವಿಜಯ ಕೊಡ್ತಾಳೆ ಲೈಫಲ್ಲಿ ಅಂತೀರ? ಹೌದು, ನಮ್ಮ ಲೈಫಲ್ಲಿ ಆಗಿದೆ, ನೋಡೋಣ ಇನ್ನು ಮುಂದೆ. ದೇವಸ್ಥಾನ 6 ತಿಂಗಳಿಂದ ನಾನು ಬರ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ. ನನ್ನ ಅಮೌಂಟ್ ಇಸ್ಕೊಂಡಿದ್ರು. ಬಂದು ಇದು ಹುಣ್ಣಿಮೆ ಇದು ಬರುತ್ತಲ್ಲ ತೀರ್ಥಸ್ಥಾನ, ಅದರಿಂದ ಮಾಡಿಕೊಂಡು ತುಂಬ ಒಳ್ಳೆಯದಾಗಿದೆ. ಆಮೇಲೆ ಹೆಲ್ತು ನಮ್ಮ ಅಮ್ಮಂದು ನಂದು ಹೆಲ್ತು ಸ್ವಲ್ಪ ಚೆನ್ನಾಗಿ ಇದಿತ್ತು, ಅದು ವಾಸಿಯಾಗಿದೆ. ಅವರೇ ಕರೆದು ನಂಗೆ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಈ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ನನಗೆ ಒಳ್ಳೆಯದಾಗಿದೆ. ಹೇಳ್ಬೇಕಂದ್ರೆ ತುಂಬ ಒಳ್ಳೆಯದು. ಈ ಬಸವಂದು ಆಮೇಲೆ ಹೋಮದೆಲ್ಲ ತುಂಬ ಚೆನ್ನಾಗಿ ಆಗತ್ತೆ ಇದು. ಆಮೇಲೆ ಕವಡೆ ಶಾಸ್ತ್ರ, ಅಂಜನಾ ಶಾಸ್ತ್ರ ತುಂಬ ಚೆನ್ನಾಗಿದೆ. ಹೇಳಿ ಮೇಡಮ್, ಕವಡೆ ಶಾಸ್ತ್ರ ಯಾವ ರೀತಿ ನಿಮ್ಗೆ ಹೇಳಿದ್ರು ಅಂತ? ಕವಡೆ ಶಾಸ್ತ್ರ ಅದು ನಮ್ಮ ಮನಸ್ಸಲ್ಲಿ ಏನಿದೆ ಅಲ್ಲ, ನಾನು ಏನು ಅಂದ್ಕೊಂಡಿದ್ದೆ ಅದು ಗುರುಜಿ ಹೇಳ್ತಾರೆ ಎಲ್ಲ. ಏನೇನು ಹೇಳಿದ್ರು? ನಮ್ಮ ಮನಸ್ಸಲ್ಲಿ ಏನೇನಿತ್ತು ಎಲ್ಲ ಅದು 100ಕ್ಕೆ 100 ಸತ್ಯ ಆಗಿದೆ. ಅದು ಆಗಿದೆ, ತುಂಬ ಚೆನ್ನಾಗಿದೆ. ಇದು ಹೇಳಕ್ಕೆ ಹೋದರೆ ಇದು 200% ನಂಗೆ ತುಂಬ ಒಳ್ಳೆಯದಾಗಿದೆ. ನಂದು 30 ಇತ್ತು, ಈಸ್ಕೊಂಡು ಹೊಟ್ಟೋಗಿದ್ರು. ಅದು 2-3 ವರ್ಷ ಆಗೋಗಿತ್ತು. ಮನೆ 30 ಲಕ್ಷ. ಅದು ಮನೆ ತೋದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು, ಫೋನ್ ಮನೆ ಇದ್ರೂ ಬೀಗ ಹಾಕೊಂಡು ಹೊಟ್ಟೋಗಿರೋರು. ಹುಡ್ಕೊಂಡು ಈಗ ಅವರೇ ಬಂದು ಕೊಟ್ಟು ನಂಗೆ ಎಲ್ಲ ಕ್ಲಿಯರ್ ಆಗಿದೆ. 30 ಲಕ್ಷ ಕೊಟ್ಬಿಟ್ಟಿದ್ದಾರೆ. 30 ಕೊಟ್ಟು ಕ್ಲಿಯರ್ ಆಗಿದೆ. ನಾನು ಈ ದೇವಸ್ಥಾನ ಬಂದು 3 ತಿಂಗಳಿಗಿನೇ ಅವರೇ ಬಂದು ಮನೆ ತಕ್ಕಟ್ಟು ಸ್ವಲ್ಪ ಕೊಟ್ಟು ಕ್ಲಿಯರ್ ಆಗಿದೆ. ತೀರ್ಥಸ್ಥಾನ ಪ್ರತಿ ಹುಣ್ಣಿಮೆ ದಿನ ನಾನು ಬರ್ತೀನಿ, ಮಂತ್ಲಿ ಬರ್ತೀನಲ್ಲ, ಅದು ಬರ್ದು ಹೋಗಿ ಸ್ನಾನ ಮಾಡಿಸ್ಕೊಂಡು ಹೋಗಿದ್ದಕ್ಕೆ ಎಲ್ಲ ತುಂಬ ಒಳ್ಳೆಯದಾಗಿದೆ. ಗುರು ಬಗ್ಗೆ ಹೇಳ್ಬೇಕಾದ್ರೆ ಅವರು ಏನು ಹೇಳಿದ್ರು ಕಮ್ಮಿನೇ ಅವ್ರಿಗೆ. ಅದು ಹೇಳಿದೆಲ್ಲ ಮನಸ್ಸಲ್ಲಿ 100ಕ್ಕೆ 100 ಆಗಿದೆ. ಗುರು ಬಗ್ಗೆ ಹೇಳ್ಬೇಕಂದ್ರೆ ನನ್ನ ತಂದೆ ಕೂಡ ಅಣ್ಣ ಕೂಡ ಅದು ಹೇಳೋದೆಲ್ಲ ಮನಸ್ಸಲ್ಲೆಲ್ಲ ಕರೆಕ್ಟಾಗಿ ಆಗಿದೆ. ಅದೆಷ್ಟು ಥ್ಯಾಂಕ್ಸ್ ಹೇಳಬೇಕಂದ್ರೆ ತುಂಬ ಕಮ್ಮಿನೇ. ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ವಿ, ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಇದ್ದರು. ಮತ್ತು ಸ್ವಾಮೀಜಿಯವರು ಶಾಸ್ತ್ರ ಹೇಳ್ಬೇಕಾದ್ರೆ ಕೆಲವರೆಲ್ಲರೂ ಬಂದು ಹೇಳ್ತಾಯಿದ್ರು, ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು. ನಾವು ಇಲ್ಲಿಗೆ ಬಂದಮೇಲೆ ಒಳ್ಳೆಯದಾಗಿದೆ, ನಂಗೆ ತುಂಬ ಇದಾಗಿದೆ ಅಂತ. ನಾವು ಅದೇ ಮನಸ್ಸಲ್ಲಿ ಬಂದ್ವಿ. ಇಡೀ ನಮ್ಮ ಸಮಸ್ಯೆನ ಅವರೇ ಹೇಳಿದ್ರು. ಈಗ 1 ತಿಂಗಳಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಬರಬೇಕಾದ್ರೆ ಭಾರ ಹೊತ್ಕೊಂಡು ಬಂದ್ವಿ. ಅವ್ರು ಹೇಳಿದ್ಮೇಲೆ ಮನಸ್ಸು ಅಗ್ರ ಆಗಿದೆ.
ಎಲ್ಲರಿಗೂ ಹೇಳ್ಕೊಳ್ಳೋದು ಅಷ್ಟೇ. ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ. ಬಂದು ಇವ್ರ ಹತ್ರ ಬಂದು ಕೇಳಿಕೊಂಡು ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ತೀರ್ಥ ಸ್ನಾನ ಮಾಡಿದಾಗ ತಲೆ ಮೇಲೆ ಏನೋ ಒಂದು ಭಾರ ಕೆಳಗಡೆ ಇಳ್ದಂಗೆ ಆಯಿತು. ಆ ತಲೆ ಮೇಲೆ ನೀರು ಬಿದ್ದಾಗ ತುಂಬ ಏನೋ ಒಂಥರ, ನಾವು ಅಲ್ಲಿಂದ ಬರ್ಬೇಕಾದ್ರೆ ಏನೋ ಒಂಥರ ಆಯಾಸ, ಸುಸ್ತು ಒಂಥರ ಇತ್ತು. ಈಗ ನಮ್ಮ ತಲೆ ಮೇಲೆ ಸ್ನಾನ ಮಾಡಿದ್ಮೇಲೆ ಏನೋ ಒಂದು ತಲೆ ಮೇಗಳು ಭಾರ ಕೆಳಗೆ ಇಳ್ದಂಗೆ ಆಯಿತು. ಇದ್ದಾರೆ, ದೇವ್ರು ದೇವ್ರಿಲ್ಲದೆ ನಾವಿಲ್ಲ, ದೇವ್ರು ಇದ್ದಾರೆ. ಆದರೆ ಇಲ್ಲಿ ಪರವಾಗಿಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಮನಸ್ಸಲ್ಲಿ ಅಂತ ಇದೆ. ಒಳ್ಳೇದಾಗಲಿ, ಬಂದವ್ರಿಗೂ ಅಷ್ಟೇ. ಎಲ್ಲ ಕಷ್ಟ ಅನ್ನೋರು ಬಂದು ಇದು ಕಷ್ಟ ಪರಿಹಾರ ಮಾಡ್ಕೊಂಡೋಗ್ಲಿ. ಅದೇ ಈ ಬೆಳಿಗ್ಗೆ ಬರ್ಬೇಕಾದ್ರೆ ಏನೋ 2 ಮನಸ್ಸಿಂದ ಬಂದೆ. ಏನೋ ಒಂಥರ ಮನಸ್ಸು ಒಂಥರ ಚಂಚಲ, ಹೋಗ್ಬೇಕಾ ಬೇಡವಾ 2 ಮನಸ್ಸಿಂದ ಬಂದೆ. ಇಲ್ಲಿ ಬಂದಾದಮೇಲೆ ನಾವು ತಲೆ ಮೇಲೆ ಸ್ನಾನ ಮಾಡಿ ಕವಡೆ ಶಾಸ್ತ್ರ ಕೇಳಿ ಅವರು ಹೇಳಿದ್ಮೇಲೆ ನಾವು ಹೋಗಿ ಮತ್ತೆ ಇನ್ನೊಂದು ದಿವಸ ಬರೋಣ ಅಂತಿದ್ವಿ. ಅವ್ರ ಬಾಯಿನಲ್ಲೇ ಬಂದಿದ್ದೀರಾ ಎಲ್ಲ ಮುಗಿಸ್ಕೊಂಡೋಗಿ. ಹಂಗಂದ್ಮೇಲೆ ಏನೋ ಒಂಥರ ಮನಸ್ಸಾಗ್ರ ಆಯಿತು. ಒಳ್ಳೇದಾಗಲಿ, ತುಂಬ ಮುಖ್ಯ ಇದೆ. ಅವ್ರ ಬಾಯಿನಲ್ಲಿ ಬರೋವಂಥ ಎಲ್ಲ ಪಾಸಿಟಿವ್ ಆಗಿ ಬಂತು. ಎಲ್ಲ ಒಳ್ಳೆಯದೇ, ನೆಗೆಟಿವ್ ಇಲ್ಲವೇ ಇಲ್ಲ. ಆಗುತ್ತೆ. ನಾವೇನೇನು ಕಳ್ಕೊಂಡಿದ್ವಿ ಎಲ್ಲ ವಿಚಾರನೂ ಹೇಳಿದ್ರು. ಒಳ್ಳೇದಾಗುತ್ತೆ. ಕವಡೆ ಶಾಸ್ತ್ರ ಕೇಳಿದ್ವಿ. ಅದೇ ಕವಡೆ ಶಾಸ್ತ್ರ, ನಮಗೆ ಆರೋಗ್ಯ ಸರಿ ಇಲ್ಲ, ನಾವು ಸಂಪಾದನೆ ಮಾಡಿದ್ರದ್ದನ್ನೆಲ್ಲ ಕಳ್ಕೊಂಡಿದ್ದೀವಿ, ನಾವೀಗ ಏನು ನಾವು ಅನುಭವಿಸ್ತಾ ಇದ್ದೀವಿ, ಅವರೆಲ್ಲ ಹೇಳಿದ್ರು. ವಿಜಯಕಾಳಿ ನಿಮ್ಮ ಬೆನ್ನಿಂದ ಇದೆ, ಖಂಡಿತ ವಿಜಯಕಾಳಮ್ಮ ಇದ್ದಾರೆ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಕಷ್ಟ ಅಂತ ಬಂದವ್ರಿಗೆಲ್ಲ ಕಷ್ಟ ತೀರಲಿ. ಆ ಅಮ್ಮ ಎಲ್ಲರಿಗೂ ಒಲಿಲಿ ಅಂತ ಕೇಳ್ಕೊತೀನಿ. ಹಣಕಾಸಿನ ಸಮಸ್ಯೆ, ಸ್ವಲ್ಪ ಅಮೌಂಟ್ ತಗ್ಲಾಕೊಂಡಿತ್ತು. ಇಲ್ಲಿ ಕೇಳೋಣ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದು ನಾನು ಇಲ್ಲಿಗೆ. ಇಲ್ಲಿ ಬಂದಾಗ ನಾನು ಕೂತ್ಕೊಂಡೇ ಇರಲಿಲ್ಲ. ಅವ್ರು ಕೂತ್ಕೊಳಕ್ಕೆ ಮುಂಚೆನೇ ನನಗೆ ಹೇಳಿದರು, ಏನು ಸಮಸ್ಯೆಗೆ ಬಂದಿದ್ದೀರಾ, ಯಾವ ಥರ ಪ್ರಾಬ್ಲಮ್ ಇದೆ, ನೀವು ಈಗ ಯಾವ ಪರಿಸ್ಥಿತಿಲಿ ಇದ್ದೀರಾ ಅನ್ನೋದನ್ನು ಅವರು ಏನು ಸತ್ಯ ಇದೆ ಅದನ್ನು ಡೈರೆಕ್ಟಾಗಿ ಹೇಳಿದ್ರು ಸರ್. ಅವರು 1-2 ರಿಮೂರಿ ಹೇಳಿದ್ರು. ನಾವು ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ರಿಸಲ್ಟು ಹತ್ರದಲ್ಲೇ ಇದೆ ಸರ್. ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್ ಆಗಿದೆ ಸರ್, ಕನ್ಫರ್ಮ್ ಆಗಿ ಒಳ್ಳೇದು ಆಗ್ತಿದೆ ಸರ್. ನನ್ನ ಪ್ರಕಾರ ನಾನು ತಗ್ಲಾಕೊಂಡಿರೋ ಅಮೌಂಟು ನೆಕ್ಸ್ಟ್ ಮಂತ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಇಷ್ಟು ದಿನ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಇವಾಗ ಒಂದು ಡೇಟನ್ನು ಕನ್ಫರ್ಮ್ ಮಾಡಿದ್ದಾರೆ, ನೋಡೋಣ. ಇನ್ನೂ ಬರ್ದಿಲ್ಲ, ಬರಿತಾ ಇದ್ದೀನಿ ಸರ್ ಇವಾಗ. ಹೋಮಕ್ಕೆ ಹಾಕ್ತೀನಿ ಸರ್, ಇದು ಹೇಳಿದ್ದಾರೆ. ಹೋಮಕ್ಕೆ ಹಾಕ್ತೀನಿ, ನೋಡೋಣ. ರಿಸಲ್ಟ್ ವೆಯ್ಟ್ ಮಾಡ್ತೀನಿ. ಟೈಮ್ ಕೊಟ್ಟಿದ್ದಾರಲ್ಲ, ಒಂದು 15 ದಿನ ಟೈಮ್ ಕೊಟ್ಟಿದ್ದಾರೆ. 15 ದಿನದಲ್ಲಿ ಏನು ರಿಸಲ್ಟ್ ಬರುತ್ತೆ. ಹೌದು. ಇಲ್ಲಿಗೆ ಬಂದು ಹೋದ್ಮೇಲೆ ಅವ್ರು ಬರೀ ಸುಮ್ಮನೆ ಕೊಡ್ತೀನಿ ಅಂತ ಇದು ಮಾಡ್ತಿದ್ರು. ಇವಾಗ ನಾನಾಗೆ ಫೋನ್ ಮಾಡಬೇಕಿತ್ತು, ಇವಾಗ ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ, ನಾನು ಈ ಡೇಟಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ, ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗ್ಬೇಕಂತ ಈ ವರ್ಷನೇ ಆಗುತ್ತೆ ಅನ್ನೋದಾದ್ರೆ ಬಲಕ್ ತಿರ್ಗೋ, ನಿಧಾನ ಆಗುತ್ತೆ ಎಡಕ್ ತಿರ್ಗಮ್ಮ. ಹೋಗೋಣ, ಆಗುತ್ತೆ, ಹೋಗೋಣ.